ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನೇನು ಪಕ್ಷ ಆರಂಭ ಅಂದರೆ ಪಿತೃಪಕ್ಷ ಸ್ಟಾರ್ಟ್ ಆಯಿತು. ಎಲ್ಲರ ಮನೆಯಲ್ಲೂ ಹಬ್ಬಗಳು ಸ್ಟಾರ್ಟ್ ಆಗಿದೆ ಅನ್ಕೊತೀನಿ. ನಮ್ಮ ಅಮ್ಮನ ಮನೆಯಲ್ಲೂ ಕೂಡ ಲಾಸ್ಟ್ ಸಂಡೇ ಪಿತೃಪಕ್ಷ ಹಬ್ಬ ಮಾಡಿದ್ರು. ಅದಕ್ಕೆಲ್ಲ ಸ್ವಲ್ಪ ಪ್ರಿಪರೇಷನ್ ಮಾಡ್ಕೋತಾ ಇದ್ದೀವಿ. ಅಂದರೆ ನಾನ್ ವೆಜ್ ಊಟ ಅಲ್ವಾ, ಅದಕ್ಕೆ ಎಲ್ಲ ನೋಡಿ ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಎಲ್ಲ ಸೋಸ್ಕೊಂಡು, ಕಾಯೆಲ್ಲ ತುರ್ಕೊಂಡು, ಎಲ್ಲ ರುಬ್ಕೊಂಡು ಎಲ್ಲ ಮಾಡ್ತಾ ಇದ್ದೀವಿ. ನನ್ನ ಮಗಳು ನೋಡಿ ಮಿಕ್ಸಿಗೆ ಹಾಕೊಡ್ತಾ ಇದ್ದಾಳೆ. ಎಲ್ಲ ನಾನು ಕಾಯಿ ತುರಿತಾ ಇದ್ದೀನಿ. ನನ್ನ ಚಿಕ್ಕ ಮಗಳು ವಿಡಿಯೋ ಮಾಡ್ಕೊಡ್ತಾ ಇದ್ದಾಳೆ. ಇವತ್ ಇವ ಇವತ್ತಿನ ಲಾಗಲ್ಲಿ ಏನು ಅಂದರೆ ರೆಸಿಪಿ ಅಂದರೆ ರೆಸಿಪಿನ ಶೇರ್ ಮಾಡ್ಕೋತಾ ಇದ್ದೀನಿ. ತುಂಬ ಬಿಗ್ ಕ್ವಾಂಟಿಟಿಯಲ್ಲಿ ಮಾಡಿರೋದು. ಅಂದರೆ ಒಂದು 30 ಮೆಂಬರ್ಸ್ಗೆ ಊಟ ಅನ್ಕೊಂಡಿದೀವಿ ನಾವು. ಒಂದು 30ರಿಂದ 40 ಜನ ಬರ್ಬೋದು ಅಂತ. ಇದಕ್ಕೆ ಮಾಡ್ಕೋತಾ ಇದೀವಿ ಅಡುಗೆ ಎಲ್ಲ. ಇದೆಲ್ಲ ರುಬ್ಬಿ ಇಟ್ಕೊಂಡಿರೋಂಥ ಮಸಾಲೆಗಳು, ಈರುಳ್ಳಿ, ಬೆಳ್ಳುಳ್ಳಿ ಅದೆಲ್ಲ ಸಪ್ರೇಟ್ ಎಲ್ಲ ರುಬ್ಕೊಬಿಡ್ತೀವಿ ನಾವು. ಎಲ್ಲ ಒಟ್ಟಿಗೆ ರುಬ್ಬಲ್ಲ, ಎಲ್ಲ ಸಪ್ರೇಟ್ ರುಬ್ಕೊಂತೀವಿ. ಎಲ್ಲ ಸಪ್ರೇಟ್ ರುಬ್ಬಿಕೊಬಿಟ್ಟು ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟು ಹಾಕೊಂತೀವಿ. ಮತ್ತೆ ಬೆಳಗ್ಗೆ ಅದು ಪೂಜೆ ಮಾಡ್ಕೋತಾ ಇದ್ರು ದೇವ್ರ ಮನೇಲಿ. ನನ್ನ ತಮ್ಮನ ಮಿಸಸ್ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ರು. ಫಸ್ಟ್ ದೇವ್ರ ಪೂಜೆ ಮಾಡ್ಬಿಡ್ತಾರೆ ನಮ್ಮ ಮನೆಯಲ್ಲಿ. ಸಂಜೆ ಧೂಪ ಹಾಕೋದು ಮಾಡೋದು. ಅದಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀವಿ ಅಡುಗೆಗೆ. ಇದು ಮಟನ್ ಸಾಂಬಾರು. 10 ಕೆಜಿ ಮಟನ್ ಇರಬೇಕು. 10 ಕೆಜಿ ಮಟನ್ಗೆ ರೆಡಿ ಮಾಡ್ಕೋತಾ ಇದ್ದೀವಿ ಇವಾಗ. ಸ್ವಲ್ಪ ರ್ಯಾಂಡಮ್ ಆಗಿರಲಿ ಅಂತ ರ್ಯಾಂಡಮ್ ಆಗಿ ತೋರಿಸಿದ್ದೀನಿ. ಡೀಟೇಲ್ ಆಗಿ ತೋರ್ಸೋಕ್ಕಾಗಿಲ್ಲ, ಯಾಕಂದರೆ ಜಾಸ್ತಿ ಆಗಿಲ್ಲ. ರ್ಯಾಂಡಮ್ ಆಗಿ ತೋರಿಸ್ಕೊಟ್ಟಿದ್ದೀನಿ ನಿಮಗೆ ಒಂದು ಅಂದಾಜು ಮೇಲೆ. ನೋಡಿ ಇವಾಗ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಅದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಆದಮೇಲೆ, ಅರಿಶಿನ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ, ಮಟನ್ ಎಲ್ಲ ನೀಟಾಗಿ ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದ ನಾವು. ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ನೀರು ಇಂಬ್ರ್ಕೋಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಸ್ವಲ್ಪ ಉಪ್ಪೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು, ಆಮೇಲೆ ಮಸಾಲೆ ಪುಡಿಗಳೆಲ್ಲ ಹಾಕ್ಕೊಂಡಾದ್ಮೇಲೆ ಕಾಯಿ, ಗಸಗಸೆ, ಚಕ್ಕೆ, ಲವಂಗ ಅದೆಲ್ಲ ರುಬ್ಬಿಟ್ಟಿರೋದನ್ನೆಲ್ಲ ಹಾಕಿ ಇವಾಗ ನೋಡಿ ಎಲ್ಲ ಒಂದು ಹದಕ್ಕೆ ತಂದಿದ್ದಾರೆ. ನೋಡಿ ಇವಾಗ ಸ್ವಲ್ಪ ಕೊಬ್ಬು ಅಂದರೆ ಅದು ಸಪ್ರೇಟಾಗಿ ಎತ್ತಿಟ್ಟಿದ್ದು, ಎಣ್ಣೆ ಎಲ್ಲ ಜಾಸ್ತಿ ಬಿಟ್ಕೊಳ್ಳುತ್ತೆ ಅಂತೇಳಿ, ಇಲ್ಲ ಲಾಸ್ಟ್ಗೆ ಸರೋಗುತ್ತೆ ಅಂತೇಳಿ ಹಾಕ್ಬಿಟ್ಟು ನೋಡಿ ಇವಾಗ ಸಾಂಬಾರ್ ರೆಡಿ ಆಯ್ತು ಆ ಕಡೆ. ಈ ಕಡೆ ಚಿಕನ್ ಗ್ರೇವಿ ಮಾಡ್ತಾ ಇದ್ದೀವಿ. ಚಿಕನ್ ಗ್ರೇವಿ ನಾನು ಮಾಡ್ತಾ ಇದ್ದೆ, ಬಟ್ ನನ್ನ ಅಳಿಯ ಸೊಸೆ ಇದ್ದಾರಲ್ಲಪ್ಪ, ಇವ್ರು ಏನು ಹಾಕೋಕೆ ಹೋದ್ರು ನಾನು ಹಾಕ್ತೀನಿ ಅಂತ ಹೇಳಿ ಬರ್ತಾನೆ ಇದ್ರು. ಎಣ್ಣೆ ಹಾಕೋದಕ್ಕೆ, ಚಿಕನ್ ಹಾಕೋದಕ್ಕೆ ಎಲ್ಲ ನೋಡಿ ಒಂದು ಕಾಲು ಎತ್ತಿ ಎಸ್ತಾ ಚಿಕನ್ ಕಾಲ ಆ ಥರ ಎಲ್ಲ ಮಾಡ್ತಿದ್ದ ನನ್ನ ಅಳಿಯ. ನನ್ನ ಮಗಳು ಎಣ್ಣೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆಲಿ ಹಾಕ್ಕೊಂಡು ಚಿಕನ್ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಇದು ಮೋಸ್ಟ್ಲಿ ಒಂದು 3.5 ಕೆಜಿ 4 ಕೆಜಿ ಅನ್ಕೊಂತೀನಿ ಚಿಕನ್ನು. ಫ್ರೈಗೆ ಅಂತ ಎತ್ಕೊಂಡಿದ್ದು ನಾನು ಒಂದು 4 ಕೆಜಿವರೆಗೂ ಇರ್ಬೋದು. ನೋಡಿ ಚೆನ್ನಾಗಿ ಅದೆಲ್ಲ ಡ್ರೈ ಆದಮೇಲೆ ಚಿಕನ್ ಹಾಕಿ ಎಣ್ಣೆಲಿ ಚೆನ್ನಾಗಿ ಹುರ್ಕೋಬೇಕು. ಆಮೇಲೆ ಅರಿಶಿನ ಪುಡಿ, ಕರಿಬೇವು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಹಾಗೆ ಫ್ರೈ ಮಾಡ್ತಾ ಇರಬೇಕು. ಇದು ಆಲ್ಮೋಸ್ಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅನ್ಕೊತೀನಿ ಈ ರೆಸಿಪಿನ. ಇವಾಗ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಎರಡೂ ನಾನು ಹಾಕ್ತಾ ಇದ್ದೀನಿ. ಹಾಗೆ ಉಪ್ಪು ಕೂಡ ಆ್ಯಡ್ ಮಾಡಿಕೊಂಡೆ. ಈ ಟೈಮಲ್ಲೇ ಎಲ್ಲ ಹಾಕ್ಕೊಬಿಡ್ಬೇಕು. ಇದಕ್ಕೆ ಅಂತ ಸಪ್ರೇಟ್ ಮಸಾಲೆ ಕೂಡ ರುಬ್ಬಿಟ್ಕೊಂಡಿದ್ದೀನಿ. ಅದೇನು ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಮೆಣಸು ಇಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಟೊಮೊಟೊ ಎಲ್ಲ ಫ್ರೈ ಮಾಡಿಕೊಂಡು, ಪುದೀನ ಕೊತ್ತಂಬರಿ ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದೆ ಈ ಮಸಾಲಾನ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು, ನಿಮ್ಮ ಗ್ರೇವಿ ಎಷ್ಟು ಜನಕ್ಕೆ ಬೇಕೋ ಅದು ಅಂದಾಜು ಮೇಲೆ ಮಾಡ್ಕೊಳ್ಳಿ, ಆಯಿತಾ. ಇವಾಗ ಕಾಳಿಗೆ ಅಂದರೆ ನಮ್ಮ ಕಡೆ ಹೆಸರು ಕಾಳು, ಆಲೂಗೆಡ್ಡೆ, ಚಿಕನ್ ಎಲ್ಲ ಹಾಕ್ಬಿಟ್ಟು ಕಾಳು ಗೊಜ್ಜು ಅಂತ ಮಾಡ್ತಾರೆ. ಅದಕ್ಕೆ ಆಲೂಗೆಡ್ಡೆ ಮತ್ತು ಹೆಸರು ಕಾಳನ್ನ ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಳ್ಳೋಕ್ಕೆ ಇಟ್ಕೊಂಡ್ರು. ಒಂದು 2ರಿಂದ 3 ವಿಸಿಲ್ ಕೂಗಿಸ್ಕೊಂಡ್ರೆ ಕ್ಲೀನಾಗಿ ಬೆಂದಿರುತ್ತೆ. ಈ ಕಡೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ರುಬ್ಬಿರೋದಿರುತ್ತಲ್ವ, ಅದನ್ನೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಿರ್ಬೇಕು. ಬಟ್ ನಮ್ಮಮ್ಮ ಏನು ಮಾಡಿದ್ದಾರೆ ಅಂದರೆ ಬರೀ ಬೆಳ್ಳುಳ್ಳಿ, ಶುಂಠಿ
ಅದು ಪೇಸ್ಟ್ ಮಾತ್ರ ಹಾಕ್ಬಿಟ್ಟು ಫ್ರೈ ಮಾಡ್ಬಿಟ್ಟು ಚಿಕನ್ ಹಾಕಿದ್ದಾರೆ. ಈರುಳ್ಳಿ ರುಬ್ಬಿಟ್ಕೊಂಡಿರೋಂಥದ್ನ ಹಾಕೇ ಇಲ್ಲ. ಎಲ್ಲ ಚಿಕನ್ ಹಾಕ್ಬಿಟ್ಟು ಒಂದು ಹಾಫ್ ಅನ್ ಅವರ್ ಆಗೋಗ್ಬಿಟ್ಟಿತ್ತು. ಆಮೇಲೆ ನೆನಪಿಸ್ಕೊಂಡು ಆಮೇಲೆ ಹಾಕಿದ್ದಾರೆ. ನಾನು ಹೇಳ್ದೆ ಇದೇನಿದು ವೈಟ್ ವೈಟ್‌ಗಿದೆ ಅಂತ. ಬಟ್ ನಮಗೂ ಐಡಿಯಾ ಬರ್ಲಿಲ್ಲ ಅವಾಗ. ಆಮೇಲೆ ಹೇಳಿದ್ರು ಈರುಳ್ಳಿ ರುಬ್ಬಿರೋದ್ ಹಾಕಿಲ್ಲ ಅಂತ ಹೇಳಿ. ಮತ್ತೆ ಕಾಳು ನಾವು ಕುಕ್ಕರಲ್ಲಿ ಬೇಯಕ್ಕೆ ಇಟ್ಟಿದ್ವಲ್ಲ, ಅದು ಕೂಡ ಯಾಕೋ ಸರಿಯಾಗಿ ಬೆಂದಿರ್ಲಿಲ್ಲ. ಸ್ವಲ್ಪ ಕಾಳು ಎಲ್ಲ ಇನ್ನೂ ಬೇಯಬೇಕಾಗಿತ್ತು ಅನ್ಸುತ್ತೆ. ಏನಾದ್ರೂ ಒಂದು ಆಗ್ಬೇಕಲ್ವಾ ಹಬ್ಬಗಳಲ್ಲಿ ಎಲ್ಲ ಪರ್ಫೆಕ್ಟ್ ಆಗಿ ಆಗ್ಬಿಟ್ರೆ ಏನ್ ಹೇಳಿ? ಅದಕ್ಕೆ ಏನಾದ್ರೂ ಒಂದು ಪ್ರಾಬ್ಲಮ್ ಆಗ್ಬೇಕು ಅಲ್ವಾ? ಅದಕ್ಕೆ ಇದೆ ನೋಡಿ. ಕಾಳುಗೊಜ್ಜು ಸ್ವಲ್ಪ ಸರಿಯಾಗಿ ಆಗಿರ್ಲಿಲ್ಲ. ಎಲ್ಲ ಓಕೆ ಆಗಿತ್ತು. ಬಟ್ ಕಾಳು ಇನ್ನೂ ಸ್ವಲ್ಪ ಬೇಯಬೇಕಾಗಿತ್ತು. ಸೇಮ್ ಮಟನ್ ಸಾಂಬಾರ್ಗೆಲ್ಲ ಏನ್ ಹಾಕೋತೀವೋ ಅದೇ ಐಟಮ್ಸ್‌ನೆಲ್ಲ ಹಾಕೊಂಡು ನೋಡಿ, ಕಾಳು ನೋಡಿದ್ರೇನೆ ಗೊತ್ತಾಗ್ತಿದೆ ಇನ್ನು ಗಟ್ಟಿ ಗಟ್ಟಿ ಇದೆ ಅಂತ ಹೇಳ್ಬಿಟ್ಟು ನೋಡಿದ್ರೇನೆ ಗೊತ್ತಾಗ್ತಿದೆ. ಇನ್ನು ಸ್ವಲ್ಪ ಕಾಳು ಬೇಯಬೇಕಾಗಿತ್ತು. ಮಟನ್ ಸಾಂಬಾರ್ಗೆಲ್ಲ ಏನೇನು ನಾವು ಹಾಕ್ತಿವೋ ಎಲ್ಲ ರುಬ್ಬಿಟ್ಟಿರೋದ್ನ ಅದನ್ನೇ ಸ್ವಲ್ಪ ಸ್ವಲ್ಪ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಎಲ್ಲ ಆದ್ಮೇಲೆ ಕಾಳು ಮತ್ತೆ ಆಲೂಗೆಡ್ಡೆ ಬೇಯಿಸಿಟ್ಟಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಆದ್ಮೇಲೆ ಮೊಟ್ಟೆ ಹಾಕ್ತಾರೆ. ಕೆಲವು ಕಡೆ ಮೊಟ್ಟೆ ಹಾಕಲ್ಲ, ಕೆಲವು ಕಡೆ ಮೊಟ್ಟೆ ಹಾಕ್ತಾರೆ. ಮೊಟ್ಟೆನೂ ಹಾಕ್ಬಿಟ್ಟು ಚೆನ್ನಾಗಿ ಅವು ಫ್ರೈ ಮಾಡ್ಕೋತಾರೆ. ನೋಡ್ತಿರ್ಬೋದು ನಮ್ಮಮ್ಮ ಬಂದ್ ನೋಡ್ತಾ ಇದ್ದಾರೆ ಕಾಳು ಬೆಂದಿಲ್ಲ ಅಂತ. ಅದೇ ಒಂದು ಎಫೆಕ್ಟ್ ಆಯ್ತು. ಓಕೆ, ಪರವಾಗಿಲ್ಲ. ಟೇಸ್ಟ್ ಚೆನ್ನಾಗೇ ಬಂದಿತ್ತು. ಆಮ್, ಇದು ರೆಸಿಪಿ ವಿಡಿಯೋ. ನೆಕ್ಸ್ಟ್ ನಾವು ಯಾವ ರೀತಿ ಪೂಜೆ ಮಾಡ್ತೀವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ಥ್ಯಾಂಕ್ ಯು. ಇದೇ ತರ ನೋಡ್ತಾ ಇರಿ, ನಮ್ಮ ವಿಡಿಯೋಗೂ ಸಪೋರ್ಟ್ ಮಾಡ್ತಾ ಇರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ತರ ವಿಡಿಯೋಸ್ ನೋಡ್ತಾ ಇರಿ. ಥ್ಯಾಂಕ್ ಯು.